ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಪವಿತ್ರಾಸ್ ಬ್ಯೂಟಿ ವ್ಲಾಗ್. ಆಲ್ರೆಡಿ ನನ್ನ ಮಗನ ನಾಮಕರಣದ ವಿಡಿಯೋದ ಕೆಲವೊಂದಿಷ್ಟು ತುಣುಕುಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇವಾಗ ಅವನ ನಾಮಕರಣದ ಕೆಲವೊಂದಿಷ್ಟು ಮಿಸ್ ಆಗಿರುವಂತಹ ಕ್ಷಣಗಳನ್ನು ಫೋಟೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಪ್ರೀತಮ್ ಆಲ್ಬಮ್ ಫೋಟೋಸ್ ಹೇಗಿದೆ ನೋಡೋಣ ಬನ್ನಿ. ಈಗ ಆಲ್ರೆಡಿ ಪ್ರೀತಮ್ ಅಂತ ಹೆಸರು ಗೊತ್ತಿರೋದ್ರಿಂದ ಗೆಸ್ಟ್ ಮೈ ನೇಮ್ ಅಂತ ಹಾಕ್ಸಿರ್ಲಿಲ್ಲ, ಕಾಲ್ ಮಿ ಪ್ರೀತಮ್ ಅಂತ ಹಾಕ್ಸಿದ್ವಿ. ಸೊ ಈಗ ಒಂದು ಅಲ್ಲಿ ವಿಡಿಯೋಗಳನ್ನು ಮಾಡೋದಕ್ಕಾಗಲಿಲ್ಲ ಕೆಲವೊಂದಿಷ್ಟು ಕಾರಣಗಳಿಂದ ಅಂತ ಹೇಳಿದ್ದೆ. ಸೊ ಹಾಗಾಗಿ ಅಲ್ಲಿ ಮಿಸ್ ಆಗಿರುವಂತಹ ವಿಚಾರಗಳನ್ನು ಈ ಫೋಟೋಗಳಲ್ಲಿ ನೋಡೋಣ. ಮೊದಲಿಗೆ ಏನು ನಾಮಕರಣ ಶುರುವಾಗೋಕ್ಕೂ ಮುಂಚೆಗೆ ಆಹಾರ ಬದಲಾಯಿಸ್ಕೊಳ್ಳೋದಿರುತ್ತೆ. ಯಾಕೆ ನೀವು ಆಲ್ರೆಡಿ ನಾಮಕರಣ ಮಾಡಿ ಮತ್ತೆ ಮಾಡಿದ್ದೀರಾ ಅಂದರೆ, ಕೆಲವೊಂದಿಷ್ಟು ಶಾಸ್ತ್ರೋಕ್ತವಾಗಿ ನನ್ನ ಮಗನ ಹೆಸರನ್ನು ಕರಿಬೇಕು ಅನ್ನೋದು ಪ್ರತಿಯೊಬ್ಬರು ತಂದೆ ತಾಯಿಗೂ ಇರುತ್ತೆ. ಸೊ ಹಾಗಾಗಿ ಆ ಶಾಸ್ತ್ರಕ್ಕೋಸ್ಕರ ನಾವು ಕೂಡ ನಾಮಕರಣನ 11 ತಿಂಗಳಿಗೆ ಮಾಡಿದ್ವಿ. ಮೊದಲಿಗೆ ತುಂಬ ಒಂದು ಪೂಜೆ ಪುನಸ್ಕಾರ ಇದ್ರ ಬಗ್ಗೆ ನಾನು ಆಲ್ರೆಡಿ ನಾಮಕರಣದಲ್ಲಿ ಹೇಳಿದ್ದೀನಿ. ಎಲ್ಲ ಪೂಜೆಗಳನ್ನು ಮಾಡ್ತಾರೆ. ಯಾಕೆ ಬ್ರಾಹ್ಮಣರ ಕೈಲಿ ಈ ಪೂಜೆಯನ್ನು ಮಾಡಿಸ್ತಾರೆ ಅಂತಂದರೆ, ಭಗವಂತನ ನಾವು ಏನೇ ಒಂದು ಅಂದ್ಕೊಂಡಿರೋ ಕಾರ್ಯ ಆಗಬೇಕು ಅಂತ ನಾವು ಭಗವಂತನಲ್ಲಿ ಕೇಳ್ಕೋಬೇಕು ಅಂದಾಗ ಬ್ರಾಹ್ಮಣರ ಮುಖಾಂತರ ಕೇಳಿಸ್ಬೇಕಂತೆ, ಆ ಮಂತ್ರಗಳ ಮುಖಾಂತರ. ಆಗಲೇ ಆ ಭಗವಂತನಿಗೆ ನಾವೇನು ಕೇಳ್ಕೋಬೇಕು ಅಂದ್ಕೊಂಡಿದ್ದೀವಿ, ನಮ್ಮ ಮಗನಿಗೆ ಆರೋಗ್ಯ, ಐಶ್ವರ್ಯ, ಸಂತೋಷ, ವಿದ್ಯೆ, ಬುದ್ಧಿ ಎಲ್ಲ ಕೂಡ ಆ ಭಗವಂತನಿಗೆ ಅವರ ಮುಖಾಂತರನೇ ನಾವು ತಲುಪಿಸಬಹುದು ಅನ್ನೋ ಒಂದು ವಿಚಾರ ನನಗೆ ಹೇಳಿದರು, ಗೊತ್ತಿತ್ತು. ಸೊ ಹಾಗಾಗಿ ಈ ಒಂದು ಶಾಸ್ತ್ರ. ಅದಾದಮೇಲೆ ಅಕ್ಕಿಯ ಮೇಲೆ ಪ್ರೀತಮ್ನ ಹೆಸರನ್ನು ಬರೆಸ್ತಾರೆ. ಅದಾದಮೇಲೆ ಪ್ರೀತಮ್ ಕಿವಿಯಲ್ಲಿ 3 ಸರಿ ಪ್ರೀತಮ್ 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 ಅಂತ ಕರೀತಾರೆ. ಸೊ ಇದೇ ಶಾಸ್ತ್ರ. ಅದಕ್ಕೂ ಮುಂಚೆ ಪೂಜೆಗಳೆಲ್ಲ ಆಗುತ್ತೆ, ಅದು ಶಾಸ್ತ್ರೋಕ್ತವಾಗಿ ಆಗುತ್ತೆ. ಸೊ ಅದೆಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸಿದಾದ ಮೇಲೆ ಹೆಸರನ್ನು ಕೂಡ ಆದಮೇಲೆ ಪ್ರತಿಯೊಬ್ಬರು ಅಕ್ಷತೆಯನ್ನು ಹಾಕಿ ಆಶೀರ್ವಾದನ ಮಾಡ್ಬೋದು. ದೊಡ್ಡವರಲ್ವ, ಎಲ್ಲರೂ ಪ್ರೀತಮ್ಗಿಂತ ದೊಡ್ಡವರೇನೆ. ಸೊ ಹಾಗಾಗಿ ಅಕ್ಷತೆ ಹಾಕಿದ ತಕ್ಷಣ ಪ್ರೀತಮ್ಗೆ ಏನೋ ಮೈ ಮೇಲೆ ಬಿತ್ತು ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅದು ಪಟ 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 ಅಂತ ಕಾಳೆಲ್ಲ ಬಿತ್ತಲ್ಲ. ಸೊ ಹಾಗಾಗಿ ಅದಾದಮೇಲೆ ಹಿರಿಯರ ಆಶೀರ್ವಾದ ಅವ್ರು ಏನಾದರೂ ಕೊಡೋ ಆಗಿದ್ರೆ ಕೊಡ್ಬೋದು ಅಂತಂದರು. ಆವಾಗಲೇ ಅಮ್ಮ ಅವನಿಗೆ ತಂದಿದ್ದಂತಹ ಗಿಫ್ಟನ್ನು ಕೊಟ್ಟರು. ಚಿನ್ನದ ಸರ ಕೊಟ್ಟಿದ್ದು, ಅದನ್ನು ಕೂಡ ತುಂಬ ಜನ ಕೇಳ್ತಾ ಇದ್ರಿ. ಅದಾದಮೇಲೆ ಚಿನ್ನದ ಉಂಗುರದಲ್ಲಿ ಜೇನು ತುಪ್ಪನ ತೆಗೆದ್ಬಿಟ್ಟು ನಾನು, ನನ್ನ ಹಸ್ಬೆಂಡು, ಮಗಳು, ಅದಾದಮೇಲೆ ಅವ್ರನ್ನ ಅರ್ಸೋ ಅಂಥವ್ರು ಅಥವಾ ಅಂದರೆ ಅವನಿಗೆ ಸಂಬಂಧಪಟ್ಟಂಥವ್ರು ಅಂತಂದರೆ, ಈಗ ಹಿರಿಯರು ಯಾರು ಆಶೀರ್ವಾದ ಮಾಡೋರು ಅವರು 3 ಸರಿ ಅದನ್ನು ಎದ್ದಿ ತಿನ್ನಿಸ್ಬೇಕಂತ. ಅದಾದಮೇಲೆ ನಮ್ಮಮ್ಮ, ನಮ್ಮ ಅಕ್ಕ, ನನ್ನ ತಮ್ಮ, ಸೊ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಿದ್ರು. ಇಲ್ಲಿ ಏನಾಯಿತು ಅಂತ ಅಂದರೆ, ಫೋಟೋಸಲ್ಲೂ ಅಷ್ಟೇ ಅವನಿಗೆ ಸಪ್ರೇಟಾಗಿ ಫೋಟೋಸನ್ನು ತೆಗಿಯೋಕ್ಕಾಗಲೇ ಇಲ್ಲ. ಆಮೇಲೆ ತುಂಬ ಫೋಟೋಸನ್ನು ಕೂಡ ಯಾರೂ ತೆಗೆಸ್ಕೊಳ್ಳಿಲ್ಲ. ಸೊ ಹಾಗಾಗಿ ಫೋಟೋ ಕೂಡ ತೀರಾ ಕಡಿಮೆನೇ ಆಯಿತು. ಅಲ್ಲಿ ಬ್ಯುಸಿಯಲ್ಲಿ ನಾವು ಯಾರನ್ನು ಕರೆಯೋದಕ್ಕಾಗಲಿಲ್ಲ, ಅಥವಾ ಅವರೇ ಇಂಟ್ರೆಸ್ಟಾಗಿ ಬಂದು ಫೋಟೋಸನ್ನು ಮಗು ಜೊತೆ ಆಗಲಿ ನಮ್ಮ ಜೊತೆ ಆಗಲಿ ಸಪ್ರೇಟಾಗಿ ತೆಗೆಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಫೋಟೋಸ್ ಕೂಡ ತೀರಾ ಕಡಿಮೆನೇ ಇದೆ. ಪ್ರೀತಮ್ ಸಂಜೆ ಅಷ್ಟೊತ್ತಿಗೆ ಫುಲ್ ಟಯರ್ಡ್ ಅಂದರೆ ಫೇಸಲ್ಲಿ ಸ್ಮೈಲ್ ಇತ್ತು, ಬಟ್ ಮಕ್ಕಳು ಗೊತ್ತಲ್ಲ, ಆ ಒಂದು ಫೋಕಸ್ ಹೊರಟೋಯ್ತು. ಇವಾಗ ಮಾರ್ನಿಂಗಲ್ಲಿ ತೆಗೆದಿದ್ದಕ್ಕೂ ಈವ್ನಿಂಗಲ್ಲಿ ತೆಗೆದಿದ್ದಕ್ಕೂ ತುಂಬ ಡಿಫ್ರೆಂಟು. ಅದಾದಮೇಲೆ ನಮಗೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಎಲ್ಲ ಕೊಡ್ತಾರೆ ಒಂದಿಷ್ಟು ಜನ ಅಂತ. ಅದಾದಮೇಲೆ ಆರತಿ ತೆಗೆದುಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡಿದ್ರು. ಸೊ ನೆಕ್ಸ್ಟ್ ಬಂದು ತೊಟ್ಲು ಶಾಸ್ತ್ರ ಇರುತ್ತೆ. ತೊಟ್ಲು ಶಾಸ್ತ್ರನೂ ಕೂಡ ನಾವು ಏನು ಈ ಥರ ಎಲ್ಲ ಪ್ರೊಸೀಜರಲ್ಲಿ ಮಾಡಿಲ್ಲ, ಸುಮ್ಮನೆ ಅವತ್ತಿಗೆ ಅಂತೇಳ್ಬಿಟ್ಟು ಸೂತ್ಕ ತೆಗೆಯುವಾಗ ಇದನ್ನು ಮಾಡಿದ್ವಿ. ಸೊ ಈಗ ಅವ್ರ ದೊಡ್ಡಮ್ಮ ಬಂದು ಮಗುನ ತೊಟ್ಲಲ್ಲಿ ಹಾಕುವಂಥ ಒಂದು ಕೆಲಸ ಅಂದರೆ ಏನು ಆ ಒಂದು ಪೂಜೆ ಆಗುತ್ತೆ. ಅದಾದಮೇಲೆ ಗುಂಡ್ಕಲ್ನ ಸುತ್ತೋದು ನಾನು ನಿಮ್ಗೆ ಆಲ್ರೆಡಿ ಅದು ಹೇಳಿದ್ದೀನಿ ಯಾಕೆ ಅಂತ ಹೇಳ್ಬಿಟ್ಟು, ಮಗು ಗುಂಡ್ಕಲ್ ಥರ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾರೆ. ಅದಾದಮೇಲೆ ಕೆಲವೊಂದಿಷ್ಟು ಫೋಟೋಸ್, ಅದಾದಮೇಲೆ ಗೆಸ್ಟ್ ಎಲ್ಲ ಬರ್ತಾರೆ, ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಸೊ ಇಷ್ಟೇ. ಇದನ್ನು ವಿಡಿಯೋ ಮುಖಾಂತರ ನಿಮಗೆ ತೋರಿಸೋದಕ್ಕಾಗಲಿಲ್ಲ. ಇದು ಬಂದು ನನ್ನ ಫ್ಯಾಮಿಲಿ, ಅಮ್ಮ, ಅಕ್ಕ, ತಮ್ಮ, ಅಕ್ಕನ ಮಗ, ನನ್ನ ಮಗಳು. ಸೊ ಇದಿಷ್ಟು. ಇದನ್ನು ನೀವು ತುಂಬ ಸರಿ ನೋಡಿರ್ತೀರ. ಇದು ನನ್ನ ಮಗಳ ಬೆಸ್ಟ್ ಫ್ರೆಂಡ್ ನಮ್ಮ ಅಪಾರ್ಟ್ಮೆಂಟಲ್ಲಿ. ಸೊ ನನ್ನ ಮಗಳು ಅಷ್ಟಿಗಿಂತ ತುಂಬ ಕ್ಯೂಟ್ ಇದ್ದಾಳೆ ಅವಳು, ಕ್ಯೂಟ್. ಹಾಗೆ ಇಲ್ಲೊಂದು ಯಾರು ಮಗು ಎತ್ಕೊಂಡಾಗ ಅಲ್ಲಲ್ಲೇ ಫೋಟೋಸ್ ತೆಗೆದ್ರು. ಬಟ್ ನನಗೆ ಫೋಟೋಸಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ ನಿಜವಾಗ್ಲೂ. ಅದಾದಮೇಲೆ ನಮ್ಮ ಅಜ್ಜಿ ಊರಿಂದ ಎಲ್ಲ ಬಂದರು. ಲೇಟ್ ಆಯಿತು, ಊರಿಂದ ಬರೋವಾಗ ಸ್ವಲ್ಪ ಲೇಟ್ ಆಯಿತು. ಅಂದರೆ ನನ್ನ ಹಸ್ಬೆಂಡ್ ಫ್ಯಾಮಿಲಿಯವರೆಲ್ಲ ಬರೋದು ತುಂಬಾ ಲೇಟ್ ಆಯಿತು. ಇವರು ಸೌಭಾಗ್ಯ ಅಂತ ಎಲ್ಲರಿಗೂ ಗೊತ್ತು, ನನ್ನ ಬೆಸ್ಟ್ ಫ್ರೆಂಡ್. ಹಾಗೆ ಇವರು ಆರ್ಮಿ ಫ್ಯಾಮಿಲಿ, ತುಂಬ ಜನ ಆರ್ಮಿ ಫ್ರೆಂಡ್ಸ್ ಬಂದಿದ್ದರು. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇದು ನಮ್ಮ ಅಕ್ಕನ ಫ್ಯಾಮಿಲಿ, ಇದು ಕಂಪ್ಲೀಟ್ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ. ಸೊ ತುಂಬ ಜನ ಇದ್ದಾರೆ ನಮ್ಮ ಅಕ್ಕನ ಫ್ಯಾಮಿಲಿ ಇದು. ಅದಾದಮೇಲೆ ಇದು ಆರ್ಮಿ ಫ್ಯಾಮಿಲಿನೇ, ನನ್ನ ಹಸ್ಬೆಂಡ್ ಫ್ರೆಂಡ್ ಆರ್ಮಿ ಫ್ರೆಂಡ್ಸ್. ಇದು ನಮ್ಮ ಫ್ಯಾಮಿಲಿ. ಇದಾದಮೇಲೆ
ಇನ್ನೂ ತುಂಬ ಜನ ಬಂದಿದ್ದಾರೆ. ಕೆಲವೊಂದಿಷ್ಟು ಫೋಟೋಸ್ ಮಿಸ್ ಆಗಿರಬಹುದು. ಇದು ನನ್ನ ನಮ್ಮ ಅಮ್ಮನ ಅಕ್ಕ. ಇದು ನಮ್ಮ ಕುದ್ರಗೆರೆ ಫ್ಯಾಮಿಲಿ ಅಂತ ನಮ್ಮ ಅಮ್ಮ ಇರುವಂತಹ ನೈಬರ್ಸ್ ಎಲ್ಲ ಬಂದಿದ್ದರು. ತುಂಬ ಖುಷಿ ಆಯಿತು ಕರೆದಿದ್ದಕ್ಕೆ, ಅಷ್ಟು ಜನ ಬಂದು ವಿಶ್ ಮಾಡಿ ಹೋಗಿದ್ದಕ್ಕೆ. ಅದಾದಮೇಲೆ ನಮ್ಮ ನೈಬರ್ಸ್ ಕೂಡ ಬಂದಿದ್ದರು. ಅಮ್ಮನ ಮನೆಯಿಂದ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಇವರು ಕೂಡ ನಾನು ತುಂಬ ಸರಿ ಹೇಳಿದ್ದೀನಿ, ನಿರೀಕ್ಷಾ ಅಂತ ನನ್ನ ಫ್ರೆಂಡ್. ಆಮೇಲೆ ಇವರು ನನ್ನ ಹಸ್ಬೆಂಡ್ ತಂಗಿ ಮತ್ತು ತಂಗಿ ಗಂಡ ಅಕ್ಕಪಕ್ಕ ಇರೋರು, ಆ ಸೈಡಲ್ಲಿ ಇರೋರಲ್ಲ, ಇವರು ಅಷ್ಟೇ ನಮ್ಮ ರಿಲೇಷನ್. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಫೋಟೋ ತೆಗಿಬೇಕಾದ್ರೆ ಪಾಪ ಹುಡುಗಿ ಕೂದಲು ಸಿಕ್ಬಿಟ್ಟಿದೆ, ಇಟ್ಕೊಂಡು ಕೂದಲು ಹಾಕಿ ಜಗ್ತಾ ಇದ್ದಾನೆ ನನ್ನ ಮಗ ನೋಡಿ. ನನಗೆ ಅವನಿಗೆ ಕೂದಲು ಸಿಕ್ಕ ತಕ್ಷಣ ಪಟ್ಟಂತ ಎಳೆದು ಬಿಡಬೇಕು. ಇವರು ಕೂಡ ಆರ್ಮಿ ಫ್ಯಾಮಿಲಿ, ತುಂಬ ಕ್ಲೋಸು. ಈಗ ರಿಟೈರ್ಡ್ ಆಗಿದ್ದಾರೆ, ತುಂಬ ಸರ್ವಿಸ್ ಮಾಡಿರೋದು. ಅಣ್ಣ ಬಂದಿಲ್ಲ, ಆಂಟಿ ಮಾತ್ರ ಬಂದಿದ್ದರು. ಸೊ ಇದು ನಮ್ಮ ಅಮ್ಮನ ಫ್ರೆಂಡ್ ಸರ್ಕಲ್. ಊಟ ಎಲ್ಲ ಚೆನ್ನಾಗಿತ್ತು. ಊಟ ಮಾತ್ರ ತುಂಬ ರುಚಿಯಾಗಿ ಮಾಡಿದರು. ತುಂಬ ಖುಷಿ ಆಯಿತು. ನಾನೊಂದು ವಿಡಿಯೋದಲ್ಲಿ ಆ ಬಜೆಟ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೀನಿ ನಿಮಗೆ. ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ, ಕ್ಲೀನಾಗಿ ಮಾಡ್ತಾರೆ. ಜಾಗ, ನೀರಿನ ಫೆಸಿಲಿಟಿ ಚೆನ್ನಾಗಿದ್ದರೆ ಸಾಕು ಅವ್ರಿಗೆ. ಇವರು ಮೇಘನ, ಯೂಟ್ಯೂಬರ್, ನನ್ನ ಫ್ರೆಂಡ್. ಹಾಗೆ ಸಣ್ಣ ಪುಟ್ಟ ಫೋಟೋಸ್ಗಳಂತೂ ಆಯಿತು. ಅಂದರೆ ಪ್ರೀತಮ್ಗೆ ಅಂಥ ಸಪ್ರೇಟಾಗಿ ತುಂಬಾ ಏನೋ ಒಂದು ಫೋಕಸ್ ಮಾಡಿ ಫೋಟೋಸ್ ತೆಗಿಲಿಲ್ಲ. ಸೊ ಹಾಗಾಗಿ ನಾನು ನೆಕ್ಸ್ಟ್ ನಮ್ಮ ಮನೆ ಫ್ರೇಮ್ಗೆ ಆಗುವಂಥ ಫೋಟೋಸ್ ಒಂದು ಸಿಗಲಿಲ್ಲ. ನಾನು ಅಂದ್ಕೊಂಡೆ ಇದು ಬಂದು ಆರ್ಮಿ ಫ್ರೆಂಡ್ಸ್, ಕಂಪ್ಲೀಟ್ ಆರ್ಮಿ ಫ್ರೆಂಡ್ಸ್ ಅವರೆಲ್ಲ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮಾಡ್ತೀನಿ. ಇವರೆಲ್ಲ ನನ್ನ ಹಸ್ಬೆಂಡ್ ಊರ ಕಡೆಯಿಂದ ಬಂದಿರೋರು. ಇದು ನಮ್ಮ ಚಿಕ್ಕಮ್ಮನ ಮಕ್ಕಳು, ಅವರಿಬ್ಬರು. ಇವರು ನಮ್ಮ ದೊಡ್ಡಮ್ಮ. ಹಾಗೆ ನಿಖಿತಾ ಅವ್ರು ಬಂದಿದ್ದರು, ಅದೆಲ್ಲ ನಾನು ವ್ಲಾಗಲ್ಲಿ ಹಾಕಿದ್ದೀನಿ. ವ್ಲಾಗರ್ ಆದ್ದರಿಂದ ಕೊನೆಗೆ ನನಗೆ ನಿಖಿತಾ ಅವರ ಒಬ್ಬರು ಹೆಸರು ಮರೆತೆ, ಅವ್ರು ನಂಗೆ ವಿಡಿಯೋ ಮಾಡಿಕೊಟ್ರು. ಹಾಗೆ ಇವರು ನನ್ನ ಅಪಾರ್ಟ್ಮೆಂಟ್ ಓನರ್, ತುಂಬ ಹಂಬಲ್ ಪರ್ಸನ್, ಕರೆದ ತಕ್ಷಣ ಬಂದಿದ್ದಾರೆ. ಹಾಗೆ ಇವರು ನನ್ನ ಫ್ರೆಂಡ್. ಸೊ ಇವರು ಬಂದಿದ್ದು ತುಂಬ ಖುಷಿ ಆಯಿತು. ಪ್ರೀತಮ್ನ ತುಂಬ 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 ಚೆನ್ನಾಗಿ ಮಾತಾಡ್ಸೋರು ಇವರೆಲ್ಲ. ಅಂದರೆ ನನ್ನ ನೈಬರ್ಸ್ ಅಲ್ವಾ, ಸೊ ಡೈಲಿ ಸಿಗ್ತಾ ಇರ್ತೀವಿ, ಮಾತಾಡಿಸ್ತಾ ಇರ್ತಾರೆ. ಇದು ನಮ್ಮ ಅಕ್ಕನ ಫ್ಯಾಮಿಲಿ ಫೋಟೋ ಮತ್ತೆ ಅದೇ ಬರ್ತಾ ಇದೆ. ಸೊ ಹೀಗಾಗಿ ಏನಾಯಿತು ಅಂತಂದರೆ, ಅಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೂ ಅಂತಂದರೆ ಪ್ರತಿಯೊಬ್ಬರಿಗೂ ಅಲ್ಲಿ ಏನು ಇನ್ವೈಟ್ ಮಾಡಿದ್ರೇ ಎಲ್ಲ ಆಗುತ್ತೆ. ಇಲ್ಲ ತಾನಾಗಿ ಇನಿಷಿಯೇಟಾಗಿ ಬಂದು ಯಾರೂ ಫೋಟೋಸನ್ನು ತೆಗೆಸ್ಕೊಳ್ಳಲ್ಲ. ಸೊ ಹಾಗಾಗಿ ಫೋಟೋಸ್ ಕೂಡ ತುಂಬಾ ಕಡಿಮೆ ಆಯಿತು. ತುಂಬ ಗಡಿಬಿಡಿ ಆಗೋಯ್ತು. ಏನೇ ಫಂಕ್ಷನ್ ಆದ್ರೂ ಸ್ವಲ್ಪ ಸಮಯ ತೊಗೋಬೇಕಾಗುತ್ತೆ. ಬಟ್ ಜನಗಳು ಅರ್ಥ ಮಾಡ್ಕೊಳ್ಳಲ್ಲ. ಇಟ್ಸ್ ಓಕೆ. ಕೊನೆಗೆ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಒಂದು ಸಿಂಗಲ್ ಫೋಟೋಸ್ ತೆಗಿತೀನಿ ಅಂತೇಳಿ ತುಂಬ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಅವನು ಅಷ್ಟೊಳಗಾಗಲೇ ಟಯರ್ಡಾಗಿ ಮೂಡ್ ಆಫ್ ಆಗಿ ನಿದ್ದೆ ಮಾಡಿದ್ದು ತೆಗಿಯೋಕ್ಕಾಗಲೇ ಇಲ್ಲ. ಸೊ ಇದನ್ನೆಲ್ಲ ಫ್ರೇಮಲ್ಲಿ ಹಾಕ್ಸೋಷ್ಟು ಬ್ಯೂಟಿಫುಲ್ಲಾಗಿ ಬಂದಿಲ್ಲ. ಸೊ ಹಾಗಾಗಿ ನಾನು ನೆಕ್ಸ್ಟು ಯಾವಾಗಾದರೂ ಮತ್ತೆ ಚೆನ್ನಾಗಿ ಕೂದಲೆಲ್ಲ ಬಂದಮೇಲೆ ಅವರ ಅಕ್ಕನ ಜೊತೆಗೆ ಒಂದು ಫೋಟೋಸ್ ಬೇಕು ನನಗೆ, ಅಂದರೆ ದೊಡ್ಡದೊಂದು ಫ್ರೇಮ್ ಮಾಡಬೇಕು ಮನೆಗೆ ಅಂತ ಇತ್ತು. ಪ್ರಗತಿದು ಒಂದಿದೆ, ಸೊ ಇವೊಂದೊಂದು ಮಾಡಿಸ್ಕೋಬೇಕು. ಅವರಿಬ್ಬರ ಜೊತೆದು ಒಂದು ಮಾಡಿಸ್ಕೋಬೇಕು. ಇದು ಮನೆಯಲ್ಲೇ ನಾವು ಫೋನಲ್ಲೇ ತಕ್ಕೊಂಡಿದ್ದು ಫೋಟೋ. ಸೊ ಇದಿಷ್ಟು ನಮ್ಮ ನಾಮಕರಣದ ಫೋಟೋಸ್. ಸಣ್ಣ ಪುಟ್ಟ ವಿಚಾರಗಳು, ನೆನಪುಗಳನ್ನ ನಿಮ್ಮ ಜೊತೆ ಹಂಚ್ಕೋತಾ ಇವತ್ತಿನ ಫೋಟೋಸನ್ನು ಅಂದರೆ ಒಂದು 8 ನಿಮಿಷದ ವಿಡಿಯೋ ಆಯ್ತು ಅಷ್ಟೇ. ಇಷ್ಟೇ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ.